ಇವತ್ತು ನಾನು ಸಬ್ಸಿಗೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪಲ್ಯದ ಜೊತೆಗೆ ಸಬ್ಸಿಗೆ ಸೊಪ್ಪಿನ ಬೇರೆ ರೆಸಿಪಿ ಬೇಕು ಅಂದರೆ ರೆಸಿಪಿ ಅಂತ ಕಮೆಂಟ್ ಮಾಡಿ ಆಯಿತಾ. ಈಗ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ 1 ಕಟ್ ಸಬ್ಸಿಗೆ ಸೊಪ್ಪು ತೊಗೊಂಡು ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಹೆಚ್ಕೊಂಡು ಬಿಡ್ತಾ ಇದ್ದೀನಿ. ಈಗ 1 ಲೋಟ ತೊಗರಿಬೇಳೆ. ನಿಮಗೆ ಗೊತ್ತಿದೆ ನಮ್ಮ ಮನೆಯಲ್ಲಿ ತೊಗರಿಬೇಳೆ ಮತ್ತು ಮಸೂರ್ ದಾಲ್ ಎರಡೂ ಮಿಕ್ಸ್ ಆಗಿದೆ ಅಂತ. ಸೊ ತೊಗರಿಬೇಳೆ ಮತ್ತು ಸಬ್ಸಿಗೆ ಸೊಪ್ಪು ಎರಡೂ ಒಟ್ಟಿಗೆ ಇವಾಗ ನಾನು ಕುಕ್ಕರಲ್ಲಿಟ್ಟು ಕೂಗಿಸ್ಕೊಂಡ್ಬಿಡ್ತಾ ಇದ್ದೀನಿ. ಇದು ತುಂಬ ಬೇಯೋದು ಬೇಡ. ಸೊ ತುಂಬ ಲಾಂಗ್ ವಿಸಿಲ್ ಆದರೆ 1 ಸಾಕು, ಸಣ್ಣ ವಿಸಿಲ್ ಆದರೆ 2 ವಿಸಿಲ್ ಬಂದರೆ ಸಾಕು. ಈಗ ವಿಸಿಲ್ ಆಯಿತು, ಕುಕ್ಕರ್ ಆರಿದೆ, ತೆಗೆದು ತೋರಿಸ್ತೀನಿ. ಈಗ ನೋಡಿ ಬೇಳೆ ಎಷ್ಟಾಗಿರಬೇಕು ಅಂತ. ಬೇಳೆ ಫುಲ್ಲು ಸಾಫ್ಟ್ ಆಗಬಾರ್ದು, ಈ ಥರ ಸ್ವಲ್ಪ ಬಾಯಿಗೆ ಸಿಗೋ ಹಾಗೆ ಬೆಂದಿದ್ರೆ ಸಾಕು. ನಾನು ಕುಕ್ಕರಲ್ಲಿ ಸಬ್ಸಿಗೆ ಸೊಪ್ಪಿಟ್ಟಿರೋದ್ರಿಂದ ಬಣ್ಣ ಸ್ವಲ್ಪ ಬದಲಾಗೋಗಿದೆ. ನೀವು ಡೈರೆಕ್ಟಾಗಿ ಬೇಯಿಸ್ಕೊಂಡ್ರೆ ನೀಟಾಗಿ ಗ್ರೀನ್ ಕಲರ್ ಇರುತ್ತೆ. ಈಗ ಒಗ್ಗರಣೆಗೆ ಒಂದು ಬಾಣಲೆಗೆ ಎಣ್ಣೆ, ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಬಿಸಿಯಾಗಿ ಚಟಪಟ ಅನ್ನಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ಕಡಲೆಬೇಳೆ, ಅದಕ್ಕಿಂತ ಒಂಚೂರು ಜಾಸ್ತಿ ಉದ್ದಿನಬೇಳೆನೇ ಹಾಕೋಣ. ಉದ್ದಿನಬೇಳೆ ಕಡಲೆಬೇಳೆ ಎರಡೂ ಹಾಕಿದ್ಮೇಲೆ ಸ್ವಲ್ಪ ಹೊಂಬಣ್ಣ ಬರೋ ತನಕ ಫ್ರೈ ಮಾಡಿಕೊಂಡು, ಆಮೇಲೆ ಇಲ್ಲಿ ಒಂದು 4 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಬೇಯಿಸಿಟ್ಕೊಂಡಿರೋಂಥ ಸಬ್ಸಿಗೆ ಸೊಪ್ಪನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಗಂಟಿಲ್ಲದೆ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಸೊಪ್ಪು ಸ್ವಲ್ಪ ಹೀಗೆ ಗಟ್ಟಿ ಆಗಿರುತ್ತೆ. ಓಕೆ, ಈಗ ನಾವು ಬೇಯಿಸಿಟ್ಕೊಂಡಿರೋಂಥ ತೊಗರಿಬೇಳೆನ ಕಂಪ್ಲೀಟಾಗಿ ನೀರು ಇಲ್ಲದೆ ಇರೋ ಥರ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವೇನಾದರೂ ನನ್ನನ್ನು ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡೋದನ್ನು ಮರಿಬೇಡಿ ಆಯಿತಾ. ನೋಡಿ ಈಗ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಬೇಯಿಸೋಕ್ಕೇನು ಉಪ್ಪು ಹಾಕಿರಲಿಲ್ಲ. ಸೊ ಈಗ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ನೀವು ಎಷ್ಟು ಬೇಕಾದರೂ ಹಾಕ್ಕೋಬಹುದು. ಈ ಪಲ್ಯ ಚಪಾತಿ ಜೊತೆ, ದೋಸೆ ಜೊತೆ, ಅನ್ನದ ಜೊತೆ ಸಕ್ಕತ್ತಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರ್ ಟೇಸ್ಟ್ ರೀ. ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.